ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ಸುಮಾರು ಗಿಫ್ಟ್ಗಳನ್ನ ಕೊಟ್ಟಿದ್ದಾಳಲ್ಲ ಶಿವಕುಮಾರ್. ಕೋರ್ಟಿಂದ ನನ್ನ ಆಸ್ತಿ ಮೇಲೆ ಸ್ಟೇ ಆರ್ಡರ್ ತಂದ್ಲು. ಇನ್ ಅದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೇನ್ ಕೊಡಕ್ ಸಾಧ್ಯ ಹೇಳಿ? ಈಗ ನಾನ್ ಮಾಡ್ತಾ ಇರೋ ಈ ಜೀವನ ಅವಳು ಕೊಟ್ಟಿರೋಂತ ಗಿಫ್ಟೇ ಅಲ್ವಾ? ಸಾರಿ ಮೇಡಮ್, ಈ ಟೈಮಲ್ಲಿ ನಿಮ್ಮ ಹತ್ರ ಈ ತರ ಪ್ರಶ್ನೆ ಕೇಳಬಾರ್ದಾಗಿತ್ತು. ಪರವಾಗಿಲ್ಲ ಬಿಡಿ ಶಿವಕುಮಾರ್. ನಮ್ಮಲ್ಲಿ ಈ ಫಾರ್ಮಾಲಿಟೀಸ್ ಎಲ್ಲ ಏನೂ ಬೇಡ. ನಿಮ್ಮ ಹತ್ರ ತಾನೆ ನಾನು ಕೂಡ ಫ್ರೀಯಾಗಿ ಮಾತಾಡೋದಕ್ಕಾಗೋದು. ಸರಿ ಮೇಡಮ್, ನೀವು ಕೂತಿರಿ, ನಾನು ಕಾಫಿ ಮಾಡ್ಕೊಂಬರ್ತೀನಿ. ಬೇಡ ಶಿವಕುಮಾರ್, ಹೇಳದ್ನಲ್ಲ ಫಾರ್ಮಾಲಿಟೀಸ್ ಎಲ್ಲ ಬೇಡ ಅಂತ. ನಾನೇ ಕಾಫಿ ಮಾಡ್ಕೊಡ್ತೀನಿ. ಇಲ್ಲಿ ಮೇಡಮ್, ಪರವಾಗಿಲ್ಲ. ಏನೂ ಬೇಡ, ಇರಿ. ಅಭಿ, ಬಟ್ಟೆ ಪ್ಯಾಕ್ ಮಾಡ್ತಿದ್ಯಮ್ಮ? ಹೌದು. ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಬಾರ್ದು. ನೀನು ಎಲ್ಲಿಂದ ವಾಪಸ್ ಬರ್ತೀಯಾ ಅಂತ ಹೇಳು. ನಾನೇ ನೀನು ಎಲ್ಲಿ ಹೋಗ್ತಿದ್ಯಾ ಅಂತ ಅರ್ಥ ಮಾಡ್ಕೋತೀನಿ. ಶಿವಕುಮಾರ್ ಸರ್ ಮನೆಯಿಂದ ವಾಪಸ್ ಬರ್ತೀನಿ. ಅಂದ್ರೆ ನೀನು ಶಿವಕುಮಾರ್ ಮನೆಗೆ ಹೋಗ್ತಿದ್ಯಾ ಅಂತ ಆಯ್ತು.